ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ತುಂಬ ಖುಷಿಯಾಗಿರ್ತೀರ. ನೈಟಿಂದ ಕೂಡ ಸೆಲೆಬ್ರೇಷನ್ ಇನ್ನೂ ಜೋರಾಗಿದೆ. ಕೆಲವರು ರಾತ್ರಿ ಎಲ್ಲ ನಿದ್ದೆನೇ ಮಾಡಿರಲ್ಲ ಅಂದ್ಕೊಳ್ತೀನಿ. ಕಾರಣ ಇಷ್ಟೇ, 18 ವರ್ಷಗಳ ಕನಸು, ಆ ಒಂದು ವೇಟ್ ಮಾಡಿದ್ದಂಥದ್ದು ಎಲ್ಲವೂ ಕೂಡ ಓವರ್ ಆಗಿದೆ. ಫೈನಲಿ ನಮ್ಮ ಬೆಂಗಳೂರು ತಂಡ IPLನ ಚಾಂಪಿಯನ್ ಆಗಿದೆ. ಸೊ ಇದು ಒಂದು ಕಡೆ ಖುಷಿ ವಿಚಾರ. ಆದರೆ ಇನ್ನೊಂದು ಬೆಳಗ್ಗೆ ಟೆಲಿಗ್ರಾಮಲ್ಲಿ ತುಂಬ ಜನ ನೋಡಿರ್ತೀರ. ಏನು ವಿಚಾರ ಅಂತಂದರೆ, ನಿಮ್ಮೆಲ್ಲರ ಕನಸು ಏನು, KS ಪರೀಕ್ಷೆ ವಿಚಾರದಲ್ಲಿ ಮರು ಅಧಿಸೂಚನೆ ಆಗಬೇಕನ್ನೋದು, ರೀನೋಟಿಫಿಕೇಷನ್ ಆಗಬೇಕು ಅನ್ನೋದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ KITಯಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ಅಂದರೆ ಒಂದು ಆದೇಶ ಹೊರ ಬಂದಿದೆ. ಆ ಆದೇಶ ಈಗ ಎಲ್ಲರ ಕಿವಿಗೆ ಬಿದ್ದಿರುತ್ತೆ. ತುಂಬ ಜನ ನನ್ನ ಕೇಳ್ತಾ ಇದ್ರಿ, ಸರ್ ನಿಜಾನ ಅದು, ಹೌದಾ KS ಅಧಿಸೂಚನೆ ರದ್ದಾಗುತ್ತಾ, ನೋಟಿಫಿಕೇಷನ್ ಏನು ಅಂತ. ಈ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ. ಅದೇನು ಅಂತಂದರೆ, ನಿಮಗೆ ಗೊತ್ತೇ ಇದೆ, ಈ ಹಿಂದಿನ BJP ಸರ್ಕಾರ ಇದ್ದಾಗ ಅಂದಿನ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸಂಬಂಧಪಟ್ಟ ಹಾಗೆ 50% ಇದ್ದ ಮೀಸಲಾತಿಯನ್ನು 56%ಕ್ಕೆ ಏರಿಕೆ ಮಾಡಿದಂಥದ್ದು ನಿಮ್ಗೆ ಗೊತ್ತಿದೆ. ಸೊ ಅದು ಇಂದಿನ ಗೌರ್ಮೆಂಟ್ ಇದ್ದಾಗ ಆಗಿರುವಂಥದ್ದು. ಈಗ ಆಡಳಿತಕ್ಕೆ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಈ ಒಂದು ಏನು 50 to 56% ರಿಸರ್ವೇಷನ್ ಆಗಿತ್ತು, ಸೊ ಅದರ ಅನುಸಾರವಾಗಿ ರೋಸ್ಟರ್ನ ಸಿದ್ಧಪಡಿಸಿ ಎಲ್ಲ ನೇಮಕಾತಿಗಳನ್ನು ಮಾಡಿತ್ತು. ಸೊ ಇದನ್ನು ಈ ಒಂದು ಗೆಜೆಟೆಡ್ ಪ್ರೊಬೇಷನರಿ 384 ಕೂಡ ಆ್ಯಸ್ ಇಟ್ ಈಸ್ 56% ರಿಸರ್ವೇಷನ್ ಪ್ರಕಾರನೇ ರೋಸ್ಟರ್ ರೆಡಿ ಮಾಡಿ ನೋಟಿಫಿಕೇಷನ್ ಆಗಿದ್ದು. ಇದನ್ನು ಪ್ರಶ್ನಿಸಿ ಮಧು ಅನ್ನುವಂಥ ಅಭ್ಯರ್ಥಿ KIT ಮೊರೆ ಹೋಗ್ತಾರೆ. ಸೊ ಇದು ಹೆಂಗೆ ಸಾಧ್ಯ? ಈಗ 56% ರಿಸರ್ವೇಷನನ್ನು ಕೊಡಬಾರ್ದು ಅಂತ ಇಂದಿನ ಸುಪ್ರೀಂ ಕೋರ್ಟಲ್ಲೇ ಇದು ಮೀಸಲಾತಿಯ ಉಲ್ಲಂಘನೆ ಆಗುತ್ತೆ, ನಿಯಮಗಳ ಉಲ್ಲಂಘನೆ ಅಂತೇಳಿ KITಗೆ ಇದನ್ನು ಕ್ವಶನ್ ಮಾಡಿದ್ದಾರೆ. ಈಗ ಮಾನ್ಯ KIT ನ್ಯಾಯಾಲಯ ಈ ಒಂದು ವಿಷಯವನ್ನು ಎತ್ತಿಡ್ತಿದ್ದು, ಈ ಅನುಸಾರ ಏನಿದೆ 56% ರಿಸರ್ವೇಷನ್ ಅನುಸಾರ ಏನು ನೋಟಿಫಿಕೇಷನ್ ಮಾಡಲಾಗಿದೆ, ಈ ಒಂದು ಗೆಜೆಟೆಡ್ ಪ್ರೊಬೇಷನರಿ ಆಗಿರ್ಬೋದು ಒಟ್ಟಾರೆ, ಅದನ್ನು ರದ್ದುಪಡಿಸಿ ಹೊಸ ಅಧಿಸೂಚನೆಯನ್ನು ಮಾಡಿ ಅಂತ ಈಗ ಸೂಚನೆ ಕೊಟ್ಟಿದೆ ಸರ್ಕಾರಕ್ಕೆ. ಹಾಗಾದರೆ ಇಲ್ಲಿ ಅಭ್ಯರ್ಥಿಗಳ ವಾದ ಏನು ಅಂದರೆ, ಈಗ ಯಾರೋ ಈ ಒಂದು ಪ್ರಕರಣವನ್ನು ಅಂದರೆ ಕೋರ್ಟಿಗೆ KITಗೆ ತೆಗೆದುಕೊಂಡು ಹೋಗಿದ್ರು, ಅವ್ರ ವಾದ ಏನು ಅಂತಂದರೆ, ಸುಪ್ರೀಂ ಕೋರ್ಟ್ನ ಆದೇಶದ ವಿರುದ್ಧವಾಗಿ ರಾಜಕೀಯ ಲಾಭಕ್ಕಾಗಿ ಅಂದಿನ ಸರ್ಕಾರ ಮೀಸಲಾತಿ ಪ್ರಮಾಣವನ್ನು 56%ಕ್ಕೆ ಹೆಚ್ಚಳ ಮಾಡಿತ್ತು. ಸೊ ಇದರಿಂದ ಏನಾಗುತ್ತೆ, ನೇರವಾಗಿ ಜನರಲ್ ಮೆರಿಟ್ನ ಕ್ಯಾಂಡಿಡೇಟ್ಸ್ಗಳಿಗೆ ಬರೀ 44% ಅವಕಾಶ ಸಿಗುತ್ತೆ. ಸೊ ಇದು ನೇರವಾಗಿ ಸಂವಿಧಾನಬದ್ಧವಾಗಿ ಸಿಗಬೇಕಾಗಿರುವಂಥ ಮೀಸಲಾತಿಗೆ ಏನು ತೊಡಕುಂಟಾಗುತ್ತೆ. ಆ್ಯಂಡ್ ಅಗೇನ್ MR ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಮೈಸೂರು ಒಂದು ಪ್ರಕರಣ ಇತ್ತು, ಹಿಂದೆ ಒಂದು ಜಡ್ಜ್ಮೆಂಟ್ ಆಗಿದೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಮೀಸಲಾತಿಗೆ ಮಿತಿ ಇರಬೇಕು ಅಂತ ಹೇಳಿದೆ. ಸೊ ಅದನ್ನು ಯಾರಾದರೂ ಆ ಕೇಸ್ ಬಗ್ಗೆ ಸ್ಟಡಿ ಮಾಡಿದ್ದೀನಿ ಅಂತಂದರೆ ಗೊತ್ತಿರುತ್ತೆ. MR ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಮೈಸೂರು, ಅದೇನು ಕೇಸ್ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆ ಪ್ರಕರಣದಲ್ಲಿ ಮೀಸಲಾತಿಗೆ ಮಿತಿ ಇರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಸೊ ಆ ಆರ್ಡರ್ನ ಅನುಸಾರವಾಗಿ ನಾವು ನೋಡೋದಾದರೆ ಈ 56% ರಿಸರ್ವೇಷನು ಖಂಡಿತವಾಗಿಯೂ ನಿಯಮದ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಈಗ ಸರ್ಕಾರ ಇದಕ್ಕೆ ಏನು ವಾದ ಮಾಡುತ್ತೆ? ಹಾಗಾದರೆ ಓಕೆ, ಈಗ ಸರ್ಕಾರ ಇದನ್ನು ಮೀಸಲಾತಿ ಪ್ರಮಾಣವನ್ನು ಇಂದಿನ ಸರ್ಕಾರ ಹೆಚ್ಚಿಸೋಯಿತು. ಸೊ ಅದರ ಪ್ರಕಾರ ಇವರು ರೋಸ್ಟರ್ ರೆಡಿ ಮಾಡಿದರು, ಈಗ ನೇಮಕಾತಿಗಳನ್ನು ಮಾಡಿದ್ರು. ಹಾಗಾದರೆ ಈಗ ಈಗಿರುವ ಸರ್ಕಾರದ ವಾದ ಏನು ಅಂತಂದರೆ, ಇದು ಒಂದು ಶಾಸನಬದ್ಧವಾಗಿ ರೂಪಿಸಿದಂಥ ಕಾಯ್ದೆ. ಸೊ ಸರ್ಕಾರ ಇದನ್ನು ಶಾಸನಬದ್ಧವಾಗಿ ರೂಪಿಸಿದೆ ಆ್ಯಂಡ್ ಅದರ ಪ್ರಕಾರ ನಾವು ನೋಟಿಫಿಕೇಷನ್ಗಳನ್ನ ನೇಮಕಾತಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಅರ್ಜಿ ಏನಿದೆ ವ್ಯಾಲಿಡ್ ಆಗಲ್ಲ. ಆ್ಯಂಡ್ ಈವನ್ ಹೈಕೋರ್ಟಲ್ಲಿ ಒಂದು ಕೇಸ್ ಇದಕ್ಕೆ ಸಂಬಂಧಪಟ್ಟಾಗೆ ನಡೀತಾ ಇದೆ. ಸೊ ಅದರಿಂದ ನೀವು ಈ ಅರ್ಜಿಯನ್ನು ಆಕ್ಸೆಪ್ಟ್ ಮಾಡಬೇಡಿ ಅಂತ KITಗೆ ಹೇಳಿದರು. ಬಟ್ ಆದರೂ KIT ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಆರ್ಡರ್ನ ಕೊಟ್ಟಿದೆ. ಹಾಗಾದರೆ ಈಗ ಮುಂದಿನ ನಿಲುವು ಏನಾಗ್ಬೋದು, ನೆಕ್ಸ್ಟ್ ವಾಟ್ ಫಾರ್ದರ್ ಸ್ಟೆಪ್ಸ್ ಅಂದರೆ ಸರ್ಕಾರಕ್ಕೆ ಬಿಟ್ಟಿದ್ದೀಗ. ಏನು ಸರ್ಕಾರ ಇದನ್ನು KITಗೆ ಆರ್ಡರ್ನ ಕ್ವಶನ್ ಮಾಡಿ ಮತ್ತೆ ಈಗ ಹೈಕೋರ್ಟಿಗೆ ಬರ್ತಾರೆ, ಹೈಕೋರ್ಟ್ ಒಟ್ಟು ಇದು ಪ್ರಕರಣ ಹೋಗುತ್ತೆ. ಈ KS ಈ ಒಂದು ನೋಟಿಫಿಕೇಷನ್ ಮತ್ತೆ ಆ್ಯಸ್ ಇಟ್ ಈಸ್ ನೆನೆಗುದಿಗೆ ಬೀಳುತ್ತೆ. ಯಾವತ್ತೋ ಹೇಳಿದ್ವಿ, ಹೆಂಗೋ ಇವರು ಕ್ವಶನ್ ಪೇಪರನ್ನು ತಪ್ಪಾಗಿ ರೆಡಿ ಮಾಡಿದರು, ಅದೊಂದು ಕಾರಣ ಇತ್ತು. ಸುಮ್ಮನೆ ನೋಟಿಫಿಕೇಷನ್ ಹಿಂದಕ್ಕೆ ತೆಗೆದುಕೊಂಡ್ಬಿಟ್ಟು ಹೊಸ ನೋಟಿಫಿಕೇಷನ್ ಮಾಡಿದರೆ ಇವೆಲ್ಲ ಪ್ರಾಬ್ಲಮ್ ಬರ್ತಿತ್ತು. ಇವಾಗ ಪಾಪ ಮುಖ್ಯ ಪರೀಕ್ಷೆ ಬರೆದ್ರು, ಪ್ರಿಲಿಮ್ಸಲ್ಲಿ ಪಾಪ ದುಡ್ಡು ಇಸ್ಕೊಂಡ್ರು, ಪೇಪರ್ ಕೊಟ್ಟು ಮುಖ್ಯ ಪರೀಕ್ಷೆಯಲ್ಲಿ ದುಡ್ಡು ಇಸ್ಕೊಂಡಿದ್ದಾರೆ. ಅವರೆಲ್ಲ ಎಲ್ಲಿಂದ ಕೊಡಬೇಕು ಹೇಳಿ ದುಡ್ಡು? ಪಾಪ ಅವ್ರಿಗೆ ಕಷ್ಟ ಆಗಲ್ವ? ನೀವು ಯೋಚನೆ ಮಾಡಬೇಕಿತ್ತು. ದುಡ್ಡು ಇಸ್ಕೊಂಡವ್ರು ಪಾಪ ಅವರೆಲ್ಲ ಈಗ ಮತ್ತೆ ಹೊಂದಿಸ್ಬೇಕಲ್ಲ. 100% ಶೋರ್ ಹೇಳ್ತೀನಿ, ಒಳ್ಳೆಯವ್ರಿಗೆ ಒಳ್ಳೇದಾಗಿ ಆಗುತ್ತೆ. ಆಯಿತಾ, ನೀವು ಏನೇ ಅನ್ಯ ಮಾರ್ಗ ಹುಡ್ಕೊಂಡು ಯಾವುದೇ ರೀತಿ ಏನೇನೋ ಕೆಲಸ ಮಾಡಿದ್ರು ಎಲ್ಲಿ ಏನು ಹೆಂಗೆ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ನೀವು ಯಾರು ವರಿ ಮಾಡ್ಕೊಬೇಕು. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದೆ, ನೀವು ಬರ್ತಿಟ್ಕೊಂಬಿಡಿ, ಈ ನೋಟಿಫಿಕೇಷನ್ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಲ್ಲ, ಮುಗಿಯಲ್ಲ, ರೀನೋಟಿಫಿಕೇಷನ್ ಆಗಲೇಬೇಕು. ಈಗಿದೊಂದು ಆಗಿದೆ, ಇನ್ನೂ ಇದೆ, ಇನ್ನೂ ಬಾಕಿ ಇದೆ. ಇದೊಂದಲ್ಲ, ಇನ್ನೂ KIT ಪ್ರಕರಣ ಇದೆ. ಯಾವುದು ಕ್ವಶನ್ ಪೇಪರ್ ಇದು ಪರೀಕ್ಷೆಗೆ ಅವಕಾಶ ಕೊಟ್ಟಿರೋದು ಕೆಲವು ಜನರಿಗೆ, ಕೆಲವ್ರಿಗೆ ಅವಕಾಶ ಸಿಕ್ಕಿಲ್ಲ. ಅವ್ರು ಇನ್ನೂ ಫೈಟ್ ಮಾಡ್ತಾ ಇದ್ದಾರೆ KITಲಿ.
ಆ್ಯಂಡ್ ಸುಪ್ರೀಂ ಕೋರ್ಟ್ಗೂ ಕೆಲವು ಅಭ್ಯರ್ಥಿಗಳು ಹೋಗಿದ್ದಾರೆ, ಅದೆಲ್ಲ ಇನ್ನೂ ಇದೆ. ಡೋಂಟ್ ವರಿ, ಡೋಂಟ್ ಲೂಸ್ ಹೋಪ್ಸ್. ಈ ನೋಟಿಫಿಕೇಷನ್ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಲ್ಲ. ಭ್ರಷ್ಟರು ಯಾರು ಕೂಡ ಆಯ್ಕೆ ಆಗೋದಕ್ಕಾಗಲ್ಲ. ಸೊ ಇದೊಂದು 56% ರಿಸರ್ವೇಷನ್ ಏನಿದೆ ಅದರ ಒಂದು ಮಾಹಿತಿ. ಸೊ ಎಲ್ಲರೂ ಖುಷಿಯಾಗಿದ್ದೀರಾ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಖುಷಿಯಾಗಿರಿ, ಯಾಕಂದರೆ ಅಪ್ರಾಮಾಣಿಕವಾಗಿ ದುಡ್ಡು ಕೊಟ್ಟು ದುಡ್ಡು ತೊಗೊಂಡು ಅವ್ರ ಹುದ್ದೆಗಳನ್ನ ಮಾರಾಟ ಮಾಡ್ಕೊಂಡು ಅವರೇ ಹಂಗಿರ್ಬೇಕಾದ್ರೆ ನ್ಯಾಯಯುತ ದಾರಿಯಲ್ಲಿ ಸಾಕ್ತಾಯಿದ್ರೆ ನೀವು ನೋಡೋದ್ರಲ್ಲ. 18 ವರ್ಷ ಕಾದಿದ್ದಕ್ಕೆ ಏನು ಸಿಕ್ತು ಅಂತ. ಸತ್ಯದ ದಾರಿಗೆ ಸ್ವಲ್ಪ ಗೆಲುವು ನಿಧಾನ ಆಗ್ಬೋದು, ಬಟ್ ಖಂಡಿತವಾಗಿ ಗೆಲುವು ಸಿಕ್ಕೇ ಸಿಗುತ್ತೆ. ಸ್ಟಿಲ್ ಯಾರು ಈ ವಿಷಯದಲ್ಲಿ ನೊಂದಿದ್ದೀರಾ, ನಿಮ್ಮೆಲ್ಲರ ಕಣ್ಣೀರಿನ ಶಾಪ ಅವ್ರಿಗೆ ತಟ್ಟದೇ ಇರಲ್ಲ. ಆ್ಯಂಡ್ ನೀವು ನಗುವಂಥ, ನೀವು ಸಂತಸ ಪಡುವಂಥ ಸಮಯ ಬಂದೇ ಬರುತ್ತೆ, ಆಯಿತಾ. ಸ್ಟಿಲ್ ಈ ವಿಷಯದ ಬಗ್ಗೆ ಇಷ್ಟು ಮಾಹಿತಿ ಇದೆ. ಆ್ಯಂಡ್ ಅಗೇನ್ ಇನ್ನೂ ಫರ್ದರ್ ಇನ್ಫಾರ್ಮೇಷನ್ ನಾನು ಸಂಜೆ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.